ಹಲೋ ಡಿಯರ್ ಪಿ ಯು ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅಭ್ಯಾಸ ಅಕಾಡೆಮಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಸೊ ನಿಮ್ಮ ಕೆ ಏನವರು ನಿಮ್ಮ ಏನು ಎಕ್ಸಾಮ್ ಇದೆ 16th 17th, ಸೊ ಅದಕ್ಕೆ ನಿಮಗೆ ಬೆಲ್ ಟೈಮಿಂಗ್ಸ್ನ ಬಿಟ್ಟಿದ್ದಾರೆ. ಸೊ ಕೆ ವೆಬ್ಸೈಟಲ್ಲಿ ಇದೆ. ಸೊ ಅದು ಬೆಲ್ ಟೈಮಿಂಗ್ಸ್ ಯಾವ್ಯಾವ ಬೆಲ್ಲು ಏನೇನು ಹೇಳುತ್ತೆ ಅಂತ ನಾನು ಡೀಟೇಲಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಮೋರ್ ಓವರ್ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸೊ ಬೆಲ್ ಐಕನ್ ಪ್ರೆಸ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಈ ಬೆಲ್ ಟೈಮಿಂಗ್ಸು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ನಿಮ್ಮ ರಿಮೈಂಡರ್, ಓಕೆನಾ? ಸೊ ಅಂದರೆ ನೀವು ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ಎಕ್ಸಾಮ್ ಕ್ವಶನ್ಸ್ ಅಟೆಂಡ್ ಮಾಡಿರ್ತೀರಾ ಮತ್ತು ಯಾವ್ಯಾವಕ್ಕೆ ಎಷ್ಟು ಟೈಮ್ ಇರುತ್ತೆ ಬಾಕಿ ಇರುತ್ತೆ ಅಂತ ನಿಮಗೆ ತಿಳ್ಕೊಳ್ಳೋದಕ್ಕೆ ಈ ಬೆಲ್ ಟೈಮಿಂಗ್ಸ್ ನೀವು ತಿಳ್ಕೊಳ್ಳೇಬೇಕು. ಆ್ಯಂಡ್ ಮೋರ್ ಓವರ್ ನಿಮಗೆ ವಾಚಸ್ ಅಲೋ ಇರೋದಿಲ್ಲ, ಓಕೆನಾ? ಸೊ ನಿಮ್ಗೆ ಗೋಡೆ ಮೇಲೆ ಇರುತ್ತೆ, ಅಲ್ಲೂ ಕೂಡ ಇರುತ್ತೆ. ಆ್ಯಂಡ್ ಬೆಲ್ ನಿಮಗೆ ಒಂದು ರಿಮೈಂಡರ್ ಥರ, ಓಕೆನಾ? ಸೊ ಯಾವ್ಯಾವ ಬೆಲ್ ಯಾವ್ಯಾವ ಥರ ಇರುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಕೇರ್ಫುಲ್ಲಾಗಿ ನೋಡ್ತಾ ಹೋಗಿ. ಸೊ ಮೊದಲನೇದಾಗಿ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಫಸ್ಟ್ ಬೆಲ್ ಹೊಡಿತಾರೆ, ಓಕೆನಾ? ಸೊ ಫಸ್ಟ್ ಬೆಲ್ ಎಷ್ಟೊತ್ತಿಗೆ ಅಂತಂದ್ರೆ ನಿಮ್ಗೆ 2 ಸೆಷನ್ ಇರುತ್ತೆ, ನಿಮಗೆ ಗೊತ್ತಿಲ್ಲ. ಇದು ಮಾರ್ನಿಂಗ್ ಸೆಷನ್ ಮತ್ತು ಇದು ಆಫ್ಟರ್ನೂನ್ ಸೆಷನ್. ಇದು ಮಾರ್ನಿಂಗ್ ಸೆಷನ್, ಇದು ಆಫ್ಟರ್ನೂನ್ ಸೆಷನ್. ಫಸ್ಟ್ ಬೆಲ್ ಬಂದ್ಬಿಟ್ಟು 10:20 ಇರುತ್ತೆ. ಅದೇ ತರ ಇದು ಈ ಆಫ್ಟರ್ನೂನ್ ಬಂದ್ಬಿಟ್ಟು 2:20 ಇರುತ್ತೆ. ಸೊ ಇದೇನು ಹೇಳುತ್ತೆ ಅಂತಂದ್ರೆ ನಿಮ್ಮ ಎಕ್ಸಾಮ್ ಏನು ಆಚೆ ಇರ್ತೀರಾ ನೀವು, ರೂಮ್ಗೆ ಅಲೋ ಮಾಡ್ತಾರೆ, ಓಕೆನಾ? ಸೊ ನೀವು ಏನು ಎಕ್ಸಾಮ್ ಬರೀತೀರಾ ಎಕ್ಸಾಮ್ ಹಾಲ್ಗೆ ಎಂಟರ್ ಆಗೋದಕ್ಕೆ ಫಸ್ಟ್ ಬೆಲ್ ಇದು. ಸೊ ಎಂಟರ್ ಆದ ತಕ್ಷಣ ಏನು ಮಾಡ್ತಾರೆ ಅಂತ ಅಂದರೆ ಅವರು ನಿಮ್ಮ ಇನ್ವಿಜಿಲೇಟರ್ ಏನಿರ್ತಾರೆ ಅವರು ಬಿಫೋರ್ ನೀವು ಹೋಗೋದಕ್ಕಿಂತ ಮುಂಚೆನೇ ಅವರು ಎಕ್ಸಾಮಿನೇಷನ್ ಹಾಲಲ್ಲಿ ಇರ್ತಾರೆ. ಸೊ ಅವರು ನಿಮಗೆ OMRನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ದಯವಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ ತಕ್ಷಣನೇ ಅವರು ಇನ್ಸ್ಟ್ರಕ್ಷನ್ ಕೇಳಿದರೆ ದಯವಿಟ್ಟು ಏನು ಫಿಲ್ ಮಾಡಕ್ಕೆ ಹೋಗ್ಬೇಡಿ, ಓಕೆನಾ? ಸಾವಕಾಶದಿಂದ ಆರಾಮಾಗಿರಿ, ಅರ್ಧಲ್ವಾ? ಸೊ ಇದು ಮೊದಲನೇದು, ಓಕೆನಾ? ಅವರೇ ಹೇಳ್ತಾರೆ ಏನೇನು ಫಿಲ್ ಮಾಡಬೇಕು ಅಂತ. ಸೊ ನಿಮ್ಮ ನೇಮ್ ಏನಿದೆ ನೇಮ್ನ ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೆದು ಬಿಡಿ, ಏನು ಬಾಕ್ಸ್ ಇದೆ ಅಲ್ಲಿ. ಮತ್ತು ನಿಮ್ಮ CET ನಂಬರು ಯಾವ ಥರ, OMRನ ಹೆಂಗೆ ಫಿಲ್ ಮಾಡ್ಬೇಕಂತ ಇನ್ನೊಂದು ವಿಡಿಯೋದಲ್ಲಿ ಬೇಕಾದ್ರೆ ಹೇಳ್ತೀನಿ. ಸೊ ದಯವಿಟ್ಟು ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲಿ OMR ಇಶ್ಯೂ ಮಾಡ್ತಾರೆ. OMR ಇಶ್ಯೂ ಮಾಡಿದ ತಕ್ಷಣ ನೀವೇನು ಮಾಡೋಕ್ಕೆ ಹೋಗ್ಬೇಡಿ, ಇನ್ವಿಜಿಲೇಟರ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ ನಿಮಗೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ, ಓಕೆ? ಸೊ ನಿಮಗೆ ಸೆಕೆಂಡ್ ಬೆಲ್ ಬಂದ್ಬಿಟ್ಟು 10:30ಗೆ. 10:30ಗೆ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಅವರು ಕ್ವಶನ್ ಪೇಪರ್ ಬುಕ್ಲೈಟ್ನ ಇಶ್ಯೂ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಈ ಕ್ವಶನ್ ಪೇಪರ್ ಬುಕ್ಲೈಟ್ ಇಶ್ಯೂ ಮಾಡೋದು 10:30ಗೆ, ಅದಲ್ವಾ? ಇದು ಸೆಕೆಂಡ್ ಬೆಲ್ ಆಗಿರುತ್ತೆ. ಆಫ್ಟರ್ನೂನ್ ಅಂತಂದರೆ ನಿಮಗೆ 2:30ಗೆ ಇರುತ್ತೆ. ಇದು ಕ್ವಶನ್ ಪೇಪರ್ ಇಶ್ಯೂ ಮಾಡೋದಕ್ಕೆ. ನೆಕ್ಸ್ಟು ಇಶ್ಯೂ ಮಾಡಿದ ತಕ್ಷಣ ನೀವು ಸುಮ್ಮನೆ ಆಮೇಲೆ ಹಿಂಗೆ ನೋಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು, ಓಕೆನಾ? ಸೊ ನೀವು ಆರಾಮಾಗಿರಬೇಕು. ಆ ಟೈಮ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ OMRನ ಹೇಗೆ ಫಿಲ್ ಮಾಡಬೇಕು ಅಂತ. ಅವ್ರು ಏನು ಇನ್ಸ್ಟ್ರಕ್ಷನ್ ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿಬಿಡಿ. ನೀವು ಮತ್ತೆ ಮಿಸ್ಟೇಕ್ ಮಾಡೋಕ್ಕೆ ಹೋದರೆ ಮತ್ತೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದು ನಿಮಗೆ ಆಮೇಲೆ ನಿಮ್ಗೆ ಒಂದ್ಸರಿ ಪ್ಯಾನಿಕ್ ಆಗ್ಬಿಡ್ತು, ನೀವೇನಾದ್ರು ಮಿಸ್ಟೇಕ್ ಆಗಿದ್ರೆ ಅಂತಂದರೆ ನಿಮ್ಮ ಎಕ್ಸಾಮ್ ಮೇಲೆ ಡೆಫಿನೆಟ್ಲಿ ಎಫೆಕ್ಟ್ ಮಾಡೇ ಮಾಡುತ್ತೆ. ಯಾಕಂದರೆ ಇದು ವೆರಿ ಲಿಮಿಟೆಡ್ ಟೈಮಲ್ಲಿ ನಡೆಯುವಂಥ ಎಕ್ಸಾಮ್. ನೀವು ಅಲ್ಲಿ ಡಿಸ್ಟರ್ಬ್ ಆಗ್ಬಿಟ್ವಿ ಅಂತಂದರೆ ಒಂದು ಅರ್ಧ ಗಂಟೆ ಅಲ್ಲೇ ಅದೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರಾ. ಸೊ ದಟ್ ಶುಡಂಟ್ ಹ್ಯಾಪನ್, ಅದಲ್ವಾ? ಸೊ ಇದು ಕತೆ. ಥರ್ಡ್ ಬೆಲ್ ಏನಾಗುತ್ತೆ ಅಂದರೆ 10:40 ಇರುತ್ತೆ. 10:40ಗೆ ನಿಮ್ಮ ಥರ್ಡ್ ಬೆಲ್ ಬರುತ್ತೆ. ಇದು ಏನು ಹೇಳುತ್ತೆ ಅಂತಂದರೆ ನಿಮಗೆ ಇಲ್ಲಿ ಆನ್ಸರ್ ಬುಕ್ಲೈಟ್ನ ಏನಿದೆ ಕ್ವಶನ್ ಪೇಪರ್ ಬುಕ್ಲೈಟ್ನ ಅಲ್ಲಿ ಓಪನ್ ಮಾಡೋದು. ಅದು ಮೊದಲೇ ಸೀಲ್ ಇರುತ್ತೆ. ಆ ಸೀಲ್ನ ನೀವು 10:40ಗೆ ಓಪನ್ ಮಾಡಬೇಕು, ಅರ್ಧಲ್ವಾ? ನಿಮ್ಮ ನಿಜವಾದ ಎಕ್ಸಾಮ್ ಸ್ಟಾರ್ಟ್ ಆಗೋದು ಥರ್ಡ್ ಬೆಲ್ಲಿಂದ 10:40ಗೆ. ಅವರೇ ಹೇಳ್ತಾರೆ, ಇನ್ವಿಜಿಲೇಟರ್ ಏನಿರ್ತಾರೆ ಅವರು ಖಂಡಿತವಾಗ್ಲೂ ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ ನಿಮಗೆ ಯಾವಾಗ ಓಪನ್ ಮಾಡ್ಬೇಕಂತ. 10:40ಗೆ ನಿಜವಾದ ನೀವು ಕ್ವಶನ್ ಪೇಪರ್ನ ಸೀಲ್ ಓಪನ್ ಮಾಡಿ ಅಲ್ಲಿ ನೀವು OMRನಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಬೇಕು, ಓಕೆನಾ? ಸೊ ಅದು ಕತೆ, ಓಕೆ? ನೆಕ್ಸ್ಟ್ ಫೋರ್ತ್ ಬೆಲ್ ಬಂದ್ಬಿಟ್ಟು 11:10ಗೆ ಇರುತ್ತೆ. ನೋಡಿ, ಅರ್ಧ ಗಂಟೆ ಗ್ಯಾಪು. 10:40ಇಂದ 11:10 ಅರ್ಧ ಗಂಟೆ ಆಗುತ್ತೆ, ಅರ್ಧಲ್ವಾ? ಅರ್ಧ ಗಂಟೆಗೆ ನೆಕ್ಸ್ಟ್ ಬೆಲ್ ಬರುತ್ತೆ, ಅದು ಫೋರ್ತ್ ಬೆಲ್ ಆಗಿರುತ್ತೆ. ಕ್ಲಿಯರ್ ಅಲ್ವಾ? ಆಫ್ಟರ್ನೂನ್ ಸೆಷನ್ ಅಂತ ಅಂದ್ರೆ 3:10ಗೆ ಬರುತ್ತೆ. ಇದು 11:10ಗೆ, ಇದು 3:10ಗೆ. ಸೊ ಇದು ಮಾರ್ನಿಂಗು, ಇದು ಆಫ್ಟರ್ನೂನು. ನೆಕ್ಸ್ಟ್ ಅಂದ್ರೆ ಇನ್ನು ಅರ್ಧ ಗಂಟೆ ಟೈಮ್ ಇದೆ ಅಂತ ಹೇಳ್ತಾರೆ, ಓಕೆ? ಅರ್ಧ ಗಂಟೆ ಆಗಿದೆ ಅಂತ. ಸೊ ಫಿಫ್ತ್ ಬೆಲ್ ಬಂದ್ಬಿಟ್ಟು 11:30ಗೆ ಇರುತ್ತೆ. ಫಿಫ್ತ್ ಬೆಲ್ ಬಂದ್ಬಿಟ್ಟು 11:30 ಇರುತ್ತೆ. 20 ಮಿನಿಟ್ಸ್ ಆದ್ಮೇಲೆ ಮತ್ತೆ ಬರುತ್ತೆ. ಆಫ್ಟರ್ನೂನ್ ಸೆಷನ್ 3:30 ಬರುತ್ತೆ. ಇದು ಬಂದ್ಬಿಟ್ಟು ಅವರು ನಿಮಗೆ ರಿಮೈಂಡ್ ಮಾಡ್ತಾರೆ ಇನ್ನು 20 ಮಿನಿಟ್ಸ್ ಇದೆ ಅಂತ, ಓಕೆನಾ? ಸೊ ಇನ್ನು 20 ಮಿನಿಟ್ಸ್ ಎಕ್ಸಾಮ್ ಇದೆ ಅಂತ ರಿಮೈಂಡ್ ಮಾಡ್ತಾರೆ. ಅವಾಗ ನೀವು ಕೇರ್ಫುಲ್ ಆಗಿರ್ಬೇಕು, ಓಕೆ? ಅಂದ್ರೆ ನೀವು ಇನ್ನು ಎಷ್ಟು ಕ್ವಶನ್ ಅಟೆಂಡ್ ಮಾಡಬೇಕು, ಎಷ್ಟು ಕ್ವಶನ್ ಮಾಡಿದ್ದೀರಾ, OMR ಫಿಲ್ ಮಾಡಿದ್ದೀರಾ, ಅದನ್ನೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊತಾ ಹೋಗಿ. ಯಾಕಂದ್ರೆ ನೀವು ಸ್ವಲ್ಪ ಎಡ್ವರ್ಟ್ ಮಾಡ್ಕೊಂಡ್ರು ಕೂಡ ನಿಮ್ದು ತುಂಬಾ ಬ್ಲಂಡರ್ ಆಗಿ ಹೋಗ್ಬಿಡುತ್ತೆ, ಅದಲ್ವಾ? ಸೊ ಅದೊಂದು ಕತೆ. ಮತ್ತೆ ಸಿಕ್ಸ್ತ್ ಬೆಲ್ ಬಂದ್ಬಿಟ್ಟು 11:45ಗೆ, 1/4 ಗಂಟೆ ಆದ್ಮೇಲೆ ಮತ್ತೆ ಇನ್ನೊಂದು ಬೆಲ್ ಹೊಡಿತಾರೆ 3:45ಗೆ ಅಥವಾ 11:45. ಇದು ಮಾರ್ನಿಂಗ್, ಇದು ಆಫ್ಟರ್ನೂನ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಇನ್ನು 5 ನಿಮಿಷ ಇದೆ ಅಂತ ಹೇಳೋದಕ್ಕೆ ಸಿಕ್ಸ್ತ್ ಬೆಲ್ ಹೊಡಿತಾರೆ. ಅಂಡ್ ಸೆವೆಂತ್ ಬೆಲ್ ಬಂದ್ಬಿಟ್ಟು ಫೈನಲ್ 11:50ಗೆ. 11:50ಗೆ ನಿಮ್ಮ ಸೆವೆಂತ್ ಬೆಲ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಎಕ್ಸಾಮಿನೇಷನ್ ನೀನು ಎಕ್ಸಾಮ್ ಬರೆಯೋದಿಕ್ಕೆ ಇರೋಂತಹ ಟೈಮಿಂಗ್ಸ್ ಬಂದ್ಬಿಟ್ಟು 70 ಮಿನಿಟ್ಸ್. 70 ಮಿನಿಟ್ಸ್ ಹೆಂಗಾಗುತ್ತೆ ಅಂತಂದರೆ 10:40ಇಂದ ಹಿಡಿದು
10:40 ಹಿಡಿದು 11:50 ಇರುತ್ತೆ. ಅಂದರೆ 10:40 11:40 1 ಅವರ್ 60 ಮಿನಿಟ್, ಇನ್ನು 10 ಮಿನಿಟ್ಸ್. ಟೋಟಲ್ ನಿಮಗೆ 60 ಕ್ವಶನ್ ಆನ್ಸರ್ ಮಾಡೋದಕ್ಕೆ ನಿಮಗೆ ಸಿಗುವಂಥದ್ದು 70 ಮಿನಿಟ್ಸ್. ಓಕೆನಾ? ಈ ಬೆಲ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ಸೊ ಅವರು ಈ ಬೆಲ್ ಹೊಡಿತಿದ್ದಂಗೆ ಸ್ವಲ್ಪ ಕೇರ್ಫುಲ್ ಆಗಿ. ಓಕೆನಾ? 11:30 ಬೆಲ್ ಯಾವಾಗ ಆಗುತ್ತೆ ಆವಾಗ ಸ್ವಲ್ಪ ಕೇರ್ಫುಲ್ ಆಗಿ. ಯಾಕೆಂತಂದ್ರೆ ಸ್ವಲ್ಪ ಜನ ಮಕ್ಕಳು ಏನ್ ಮಾಡ್ತೀರಾ ನೀವು ಅಂತ ಅಂದ್ರೆ, ಎಲ್ಲಾನು ಕ್ವಶನ್ ಪೇಪರ್ ಏನಿದೆ, ಕ್ವಶನ್ ಪೇಪರ್ ಬುಕ್ ಲೈಟು ಅದರಲ್ಲೇ ಆನ್ಸರ್ ಬರ್ಕೊಂಡಿರ್ತೀರ, OMR ನ ಕೊನೆಯಲ್ಲಿ ಫಿಲ್ ಮಾಡೋದ ಅಂತ. ಇಲ್ಲ ಆದ್ಮೇಲೆ 20 ಮಿನಿಟ್ಸ್ ಆದ್ಮೇಲೆ ಮಿನಿಮಮ್ 10 ಮಿನಿಟ್ಸ್ ಬಿಫೋರ್ ನೀವು OMR ನ ಬಬಲ್ ಮಾಡೋಕ್ಕೆ ಶುರು ಮಾಡಿ. ಯಾಕೆಂತಂದ್ರೆ ನಿಮಗೆ ಸ್ಟಾರ್ಟಿಂಗ್ ಸ್ವಲ್ಪ ಜನಕ್ಕೆ ಬಬಲ್ ಮಾಡೋದು ಕಷ್ಟ ಆಗ್ತಿರುತ್ತೆ. ಹಂಗಾಗಿ ನೀವು ಹೆಂಗೆಂಗೋ ಮಾಡಕ್ ಹೋಗ್ತೀರಾ, ಅದು ರೆಕಗ್ನೈಸ್ ಮಾಡಲ್ಲ. ಸೊ ನಿಮ್ದು ಮಷಿನ್ ವ್ಯಾಲ್ಯೂಯೇಷನ್ ಮಾಡುತ್ತೆ. ಹಂಗಾಗಿ ಆ ಥರ ಮಿಸ್ಟೇಕ್ ಮಾಡ್ಕೊಳಕ್ ಹೋಗ್ಬೇಡಿ. ಇನ್ನು 10 ಮಿನಿಟ್ಸ್ ಅಂದ್ರೆ ಈ ಬೆಲ್ 11:30 ಬೆಲ್ ಏನಾಗುತ್ತೆ ಅಲ್ಲಿಗೆ ಸ್ವಲ್ಪ ಕೇರ್ಫುಲ್ ಆಗಿ ಅದ್ಮೇಲೆ ಬಬಲ್ ಮಾಡಕ್ ಶುರು ಮಾಡಿ. ಇಲ್ಲ ಅಂತಂದ್ರೆ ವಿಚ್ ಎವರ್ ಯು ಫೀಲ್ ಕಂಫರ್ಟಬಲ್. ಸರ್ ಒಂದು ಕ್ವಶನ್ ಆನ್ಸರ್ ಮಾಡ್ಬಿಟ್ಟು ಅಲ್ಲೇ ಬಬಲ್ ಮಾಡ್ತೀನಿ ಅಂತಂದ್ರೆ ದಟ್ ಈಸ್ ಆಲ್ಸೋ ಓಕೆ. ಸೊ ದಟ್ ಈಸ್ ದ ಥಿಂಗ್. ಓಕೆ? OMR ಮತ್ತೆ ಅದ್ರ ರಿಲೇಟೆಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ, ಅದನ್ನು ಕೇರ್ಫುಲ್ ಆಗಿ ನೋಡಿ. ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಮತ್ತೆ ನೀವೇನಾದರೂ ಈ ಕಂಟೆಂಟ್ ಇಷ್ಟ ಆಗಿತ್ತು ಅಂತ ಅಂದರೆ ನಿಮ್ಮ ಫ್ರೆಂಡ್ಸನ್ನು ಶೇರ್ ಮಾಡಿ, ಉಪಯೋಗ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.